ರೇಷ್ಮೆ ನಾಡು ಅಂತ ಕರೆಸ್ಕೊಳ್ಳೋ ರಾಮನಗರ ಜಿಲ್ಲೆಯ ಬಗ್ಗೆ ನಿಮ್ಗೆಲ್ಲ ಎಷ್ಟು ಗೊತ್ತು? ವೆಲ್ಕಮ್ ಟು ದ ಡೇ 12 ಆಫ್ ನಮ್ಮ ನಾಡು. ಮುಂಚೆ ಬೆಂಗಳೂರು ಗ್ರಾಮಾಂತರ ಸೇರಿದ್ದ ಇದು 2007ರಲ್ಲಿ ನೂತನ ಜಿಲ್ಲೆಯಾಗಿದೆ. ಅತಿ ಹೆಚ್ಚು ರೇಷ್ಮೆ ಉತ್ಪಾದನೆ ಮಾಡೋ ಈ ಜಿಲ್ಲೆ ಏಷ್ಯಾದಲ್ಲೇ ಅತಿ ದೊಡ್ಡ ರೇಷ್ಮೆ ಮಾರುಕಟ್ಟೆಯನ್ನ ಹೊಂದಿದೆ. ಹಾಗಾಗಿ ಇದನ್ನ ರೇಷ್ಮೆ ನಾಡು ಅಂತ ಕರೀತಾರೆ. ನಾಡಪ್ರಭುಗಳಾದ ಕೆಂಪೇಗೌಡರ ಹುಟ್ಟೂರು ಇಲ್ಲಿನ ಮಾಗಡಿ. ಇಲ್ಲಿನ ಚನ್ನಪಟ್ಟಣ ಕಟ್ಟಿಗೆ ಗೊಂಬೆಗಳಿಗೆ ಫೇಮಸ್. ಇದನ್ನ ಆಲೆಮರದ ಕಟ್ಟಿಗೆಯಿಂದ ಮಾಡ್ತಾರೆ. ಇದಕ್ಕೆ ಜಿಐ ಟ್ಯಾಗ್ ಕೂಡ ಸಿಕ್ಕಿದೆ. ಇಸ್ರೋದ ಮಂಗಳಯಾನವನ್ನು ಟ್ರ್ಯಾಕ್ ಮಾಡುವ ಇಂಡಿಯನ್ ಡೀಪ್ ಸ್ಪೇಸ್ ನೆಟ್ವರ್ಕ್ ನಮ್ಮ ರಾಮನಗರ ಜಿಲ್ಲೆಯಲ್ಲಿ ಇದೆ. ಎಷ್ಟೋ ಸಿನಿಮಾಗಳು ಹಾಗೂ ರಿಯಾಲಿಟಿ ಶೋಗಳು ಶೂಟಿಂಗ್ ಆಗುವ ಇನೋವೇಟಿವ್ ಫಿಲ್ಮ್ ಸಿಟಿ ಕೂಡ ಇರೋದು ನಮ್ಮ ರಾಮನಗರದಲ್ಲಿ. ಇಲ್ಲಿನ ರಾಮದೇವರ ಬೆಟ್ಟಗಳಲ್ಲಿ ರಣಹದ್ದು ವನ್ಯಧಾಮ ಇದೆ. ಎವರ್ಗ್ರೀನ್ ಬಾಲಿವುಡ್ ಮೂವಿ ಶೋಲೆ ಸಿನಿಮಾ ಶೂಟಿಂಗ್ ಆಗಿದ್ದು ಕೂಡ ಇಲ್ಲೇ. ಹಾಗಾಗಿ ಇದನ್ನ ಶೋಲೆ ಹಿಲ್ಸ್ ಅಂತಾನೂ ಕರೀತಾರೆ. ವಿಧಾನಸೌಧದ ನಿರ್ಮಾತೃ ಕೆಂಗಲ್ ಹನುಮಂತಯ್ಯನವರ ಹುಟ್ಟೂರು ಇರೋದು ಇಲ್ಲೇ. ವೃಕ್ಷ ಮಾತೆ ಸಾಲುಮರದ ತಿಮ್ಮಕ್ಕ ಕೂಡ ಹುಟ್ಟಿದ್ದು ಇದೇ ಜಿಲ್ಲೆಯಲ್ಲಿ. ಮಂಚನಬಲೆ ಹಾಗೂ ಕಣ್ವ ಜಲಾಶಯಗಳು ಇಲ್ಲಿನ ಪ್ರಮುಖ ಜಲಾಶಯಗಳು. ಚುಂಚಿ ಫಾಲ್ಸ್, ಸಾವನದುರ್ಗ, ಸಂಗಮ ಹಾಗೂ ಬಿಳಿಕಲ್ ರಂಗಸ್ವಾಮಿ ಬೆಟ್ಟ ಇಲ್ಲಿನ ಪ್ರಮುಖ ಟೂರಿಸ್ಟ್ ಪ್ಲೇಸ್ಗಳು. ಇವಾಗ ನೀವು ಹೇಳಿ, ಕರ್ನಾಟಕದಲ್ಲಿ ಒಟ್ಟು ಎಷ್ಟು ಜಿಲ್ಲೆಗಳಿವೆ? ಕಮೆಂಟ್ ಮಾಡಿ ತಿಳಿಸಿ. ಪೇಜ್ ಫಾಲೋ ಮಾಡೋದನ್ನ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.